ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಹಾಗೂ ವರ್ಷ ಋತು ಶ್ರಾವಣ ಮಾಸ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಆಗಸ್ಟ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು ಅಂತ ಹೇಳಿದರೆ, 1ನೇ ತಾರೀಕು ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 2ನೇ ತಾರೀಕು ಕುಜ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 5ನೇ ತಾರೀಕು ಬುಧ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 17ನೇ ತಾರೀಕು ಸೂರ್ಯ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 22ನೇ ತಾರೀಕು ಬುಧ ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗಸ್ಟ್ ತಿಂಗಳಲ್ಲಿ 12ನೇ ತಾರೀಕಿನ ತನಕ ಆಷಾಢ ಮಾಸ ಅನ್ನುವಂಥದ್ದು ನಡೀತಾ ಇರುತ್ತೆ. ಆಗಸ್ಟ್ 13ರಿಂದ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ಅದೇ ರೀತಿಯಲ್ಲಿ ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆಯ ದಿವಸ ಕೇತುಗ್ರಸ್ತ ಸೂರ್ಯಗ್ರಹಣ ಅನ್ನುವಂಥದ್ದು ಸಂಭವಿಸುತ್ತೆ. ಭಾರತದಲ್ಲಿ ಗೋಚರ ಇಲ್ಲದ ಕಾರಣ ಗ್ರಹಣ ಆಚರಣೆ ಅನ್ನುವಂಥದ್ದು ಇರೋದಿಲ್ಲ. ಇನ್ನು ಶ್ರಾವಣ ಮಾಸದಲ್ಲಿ ಬರುವಂತಹ ವಿಶೇಷವಾದಂತಹ ಹಬ್ಬಗಳು ಅಂತ ಹೇಳಿದರೆ, 17ನೇ ತಾರೀಕು ನಾಗರ ಪಂಚಮಿ, ನಾಗದೇವತೆ ಆರಾಧನೆ ಮಾಡುವಂತಹ ಪರ್ವಕಾಲ. ಎಲ್ಲರಿಗೂ ಕೂಡ ನಾಗದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಉತ್ತಮವಾದಂತಹ ಸಮಯ. ಅದರ ಪ್ರಮಾಣಗಳು ಒಂದು ವರ್ಷ ಪೂರ್ತಿ ಬರುವಂತಹ ಒಂದು ಸರ್ಪದೋಷಗಳಿಗೆ ಸಂಬಂಧಪಡುವಂತಹ ಒಂದು ದೋಷಗಳಿಗೆ ಈ ಒಂದು ಪರ್ವಕಾಲದಲ್ಲಿ ಆ ದೇವತೆಯ ಆರಾಧನೆ ಮಾಡೋದರಿಂದ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅಥವಾ ಅದರ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಶ್ರಾವಣ ಮಾಸದಲ್ಲಿ 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡುವಂತಹ ದಿವಸ. ಆ ಲಕ್ಷ್ಮಿಯ ಅನುಗ್ರಹ ಎಲ್ಲರಿಗೂ ಕೂಡ ಉಂಟಾಗಲಿ, ಆ ದೇವಿಯ ಆರಾಧನೆ ಮಾಡಿ ದೈವದ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, 25ನೇ ತಾರೀಕು ಅಂಗಾರಕ ಜಯಂತಿ. ಕುಜದೋಷಗಳಿಂದ ಏನೆಲ್ಲ ಸಮಸ್ಯೆಗಳು ಸಂಭವಿಸಬಹುದು ಅದಕ್ಕೆಲ್ಲ ಒಂದು ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಉತ್ತಮವಾದಂತಹ ಸಮಯ. ಕುಜನಿಗೆ ಅರ್ಚನೆ ಮತ್ತು ತೊಗರಿಬೇಳೆಯನ್ನು ದಾನ ಕೊಡುವಂಥದ್ದು, ಇದೆಲ್ಲ ಸರಳ ಪರಿಹಾರ, ಒಂದು ಉತ್ತಮವಾದಂತಹ ಒಂದು ಅನುಕೂಲಗಳನ್ನು ಪಡೆಯೋದಕ್ಕೆ, ಕುಜದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಖಂಡಿತ ಒಂದು ಶುಭ ಸಮಯ ಅಂತ ಹೇಳ್ಬೋದು. ಇನ್ನು 26ನೇ ತಾರೀಕು ಋಗ್ವೇದಿಗಳಿಗೆ ಉಪಕರ್ಮ ಮಾಡಿಕೊಳ್ಳುವಂತಹ ದಿವಸ. 27ನೇ ತಾರೀಕು ಯಜುರ್ ಉಪಕರ್ಮ. ಇದೆಲ್ಲ ಶ್ರಾವಣ ಮಾಸದಲ್ಲಿ ಬರುವಂತಹ ವಿಶೇಷವಾದಂತಹ ಪರ್ವಕಾಲಗಳು ಅಂತ ಹೇಳ್ಬೋದು. ಇನ್ನು ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮಕರ ರಾಶಿಯವರಿಗೆ ವಿಶೇಷವಾಗಿ ಗುರುಬಲ ಅನ್ನುವಂಥದ್ದು ನಡೀತಾ ಇದೆ. ಗುರು ಯೋಗಕಾರಕ ಅಲ್ಲದ ಕಾರಣ ಸ್ವಲ್ಪ ಅನುಕೂಲಗಳಿಗೆ ವಿಳಂಬ ಆಗುವಂಥದ್ದಿರುತ್ತೆ. ಆದರೂ ಕೂಡ ಗುರು ಉಚ್ಚ ಕ್ಷೇತ್ರದಲ್ಲಿದ್ದು ಜನ್ಮ ರಾಶಿ ಅಥವಾ ಲಗ್ನವನ್ನು ನೋಡೋದ್ರಿಂದ 3 ಪ್ರಮುಖವಾದ ಅನುಕೂಲಗಳನ್ನು ಗುರು ಕೊಡ್ತಾನೆ. ವಿದ್ಯಾರ್ಜನೆ ಮಾಡುವಂಥವರಿಗೆ ಅಂದರೆ ಎಜುಕೇಷನ್ ತುಂಬ ಚೆನ್ನಾಗಾಗುತ್ತೆ. ಸಂತಾನ ಪ್ರಾಪ್ತಿಗಳಿಗೆ ತುಂಬ ಅನುಕೂಲವಾದಂತಹ ಸಮಯ. ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಬಹಳ ಉತ್ತಮವಾದಂತಹ ಗುರುಬಲ ಇದಾಗಿರುತ್ತೆ. ಈ ಥರದ ಒಂದು ಕ್ಷೇತ್ರಗಳಿಗೆ ಸಂಬಂಧಪಡುವಂತಹ ವಿಚಾರಗಳಿಗೆ ಗುರುಬಲ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಈ 2ನೇ ತಾರೀಕಿನಂದು ಕುಜ ಮಿಥುನ ರಾಶಿಯನ್ನು ಪ್ರವೇಶ ಮಾಡೋದರಿಂದ, ಕುಜನ ದೃಷ್ಟಿ ಅನ್ನುವಂಥದ್ದು ಮಕರ ರಾಶಿಯ ಮೇಲೆ ಬೀಳೋದ್ರಿಂದ ಉಷ್ಣ ಮತ್ತು ಪಿತ್ತ ಪ್ರಕೋಪಗಳು ಶಾರೀರಿಕವಾಗಿ ಸ್ವಲ್ಪ ಜಾಸ್ತಿ ಇರುತ್ತೆ. ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಅದರಲ್ಲೂ ಆಗಸ್ಟ್ 17ನೇ ತಾರೀಕಿನ ನಂತರದಿಂದ ಸೂರ್ಯ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. 8ನೇ ಮನೆ ಅಂತ ಹೇಳ್ತೇವೆ ಅದನ್ನ. ಈ ಮಾಸದ ಪ್ರಾರಂಭದ ದಿನಗಳಲ್ಲಿ ಅಂದರೆ 1ನೇ ತಾರೀಕೆ ಶುಕ್ರ ನೀಚ ಕ್ಷೇತ್ರಕ್ಕೆ ಬರ್ತಾನೆ. ಈ ಥರದ ಕುಜನ ದೃಷ್ಟಿ ರಾಶಿ ಮೇಲೆ ಬೀಳುವಂಥದ್ದು, ಸೂರ್ಯ 8ನೇ ಮನೆಯಲ್ಲಿ ಸಂಚಾರ ಮಾಡುವಂಥದ್ದು, ಶುಕ್ರ ನೀಚ ಕ್ಷೇತ್ರದಲ್ಲಿರುವಂಥದ್ದು,
ಈ ಮೂರು ಕಾಂಬಿನೇಷನ್ಗಳಿಗಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು. ಟೆನ್ಷನ್ಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ಯಾಕೆಂದರೆ ಸಮಯ ಚೆನ್ನಾಗಿದೆ, 7:30 ಮುಕ್ತಾಯ ಆಗಿದೆ, ಗುರುಬಲ ಪ್ರಾರಂಭ ಆಗಿದೆ. ಶುಕ್ರನು ಕೂಡ ಉತ್ತಮ ಸ್ಥಾನಗಳಲ್ಲೇ ಸಂಚಾರ ಮಾಡ್ತಾನೆ. 9ನೇ ಮನೆ, ಸೆಪ್ಟೆಂಬರ್ 2ನೇ ತಾರೀಕು ಅವನು ಸ್ವಕ್ಷೇತ್ರಕ್ಕೆ ಬರ್ತಾನೆ. ಸೊ ಇವೆಲ್ಲದೂ ಕೂಡ ಒಳ್ಳೆ ರೀತಿಯ ಪರಿವರ್ತನೆಗಳೇ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು. ಮತ್ತು ಹಣಕಾಸು ಬರಬೇಕಾದಂಥದ್ದು ಸ್ವಲ್ಪ ವಿಳಂಬ ಆಗುತ್ತೆ, ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು ಈ ಒಂದು ಮಾಸದಲ್ಲಿ ಬರುವಂತಹ ಒಂದು ಸಣ್ಣ ವ್ಯತ್ಯಾಸ ಅಂತ ಕೂಡ ಹೇಳ್ಬೋದು. ಇದನ್ನು ಸರಿ ಮಾಡಿಕೊಳ್ಳೋದಕ್ಕೆ ಹೆಚ್ಚಿನ ಗಮನಗಳನ್ನು ಆರೋಗ್ಯದ ಬಗ್ಗೆ ಮತ್ತು ಹಣಕಾಸಿನ ಬಗ್ಗೆ ಕೊಡುವಂಥದ್ದು ಅವಶ್ಯಕ. ಈ ಒಂದು ಮಾಸದಲ್ಲಿ ಸ್ವಲ್ಪ ಧನಾಗಮನಗಳು ವಿಳಂಬ ಆಗುವಂಥದ್ದಿರುತ್ತೆ. ಬಟ್ ಮುಂದಿನ ಮಾಸಗಳಲ್ಲಿ ಶುಕ್ರನ ಸಂಚಾರ ಮಕರ ರಾಶಿಯವರಿಗೆ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಯಾವುದೇ ವಿಳಂಬ ಆದರೂ ಕೂಡ ಅಂತ್ಯದಲ್ಲಿ ಅದು ಒಂದು ಉತ್ತಮ ಫಲವನ್ನು ಕೊಡುತ್ತೆ. ನೀವು ನಿಮ್ಮ ನಿರೀಕ್ಷೆಗಳನ್ನು ಹುಸಿ ಮಾಡೋದಿಲ್ಲ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳೋದು, ಕುಟುಂಬದಲ್ಲಿ ಒಂದು ಸಾಮರಸ್ಯ ಮತ್ತು ಸೌಮ್ಯತೆಯನ್ನು ರೂಢಿಸ್ಕೊಳ್ಳೋದು ತುಂಬ ಉತ್ತಮ. ವಾಕ್ಸ್ಥಾನದಲ್ಲಿ ರಾಹು ಇದ್ದಾನೆ. ರಾಹುವಿನ ಸಂಚಾರ ಅಂದರೆ ಸರ್ಪದೋಷಗಳು ಕುಟುಂಬ ಮತ್ತು ವಾಕ್ಸ್ಥಾನದಲ್ಲುಂಟಾದಾಗ ಸಣ್ಣ ಪುಟ್ಟ ವಿಚಾರಗಳು ಕೂಡ ಮನೆಯಲ್ಲಿ ಸ್ವಲ್ಪ ಟೆನ್ಷನ್ಗಳನ್ನು ಸೃಷ್ಟಿ ಮಾಡುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಈ ಒಂದು ಮಾಸಗಳಲ್ಲಿ ಸ್ವಲ್ಪ ಆ ರೀತಿಯ ಪರಿಸ್ಥಿತಿಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ಸೂರ್ಯನು ಕೂಡ ಆಗಸ್ಟ್ 17ರಿಂದ ಸೆಪ್ಟೆಂಬರ್ ತನಕ ಅವನು ಅಷ್ಟಮದಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಈ ಸಮಯಗಳಲ್ಲಿ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳೋದು, ಧನ ವ್ಯಯಗಳ ಬಗ್ಗೆ, ದುಡ್ಡು ಖರ್ಚಾಗೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಅವಶ್ಯಕ. ಇನ್ನು ಒಡ ಹುಟ್ಟುಗಳ ನಡುವೆ ಸಾಮರಸ್ಯ, ಬಾಂಧವ್ಯ ಚೆನ್ನಾಗಿರುತ್ತೆ, ಯಾವುದೇ ಸಮಸ್ಯೆಗಳಿಲ್ಲ. 3ರಲ್ಲಿ ಶನಿ ಬಹಳ ಉತ್ತಮ ಫಲವನ್ನು ಕೊಡುವ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತಾನೆ. ಅದರಲ್ಲೂ ಕೇಂದ್ರ ಕೋಣಾಧಿಪತಿಗಳು ಸೇರುವಂಥದ್ದು ಅಥವಾ ಒಬ್ರನ್ನೊಬ್ರು ನೋಡುವಂಥದ್ದು ತುಂಬ ಒಳ್ಳೆಯದು. ಶುಕ್ರ ಮತ್ತು ಶನಿ ಪರಸ್ಪರ ಒಬ್ರನ್ನೊಬ್ರು ನೋಡ್ಕೊಳ್ತಾರೆ. ಮಕರ ರಾಶಿಯವರಿಗೆ ಶುಕ್ರ ಮತ್ತು ಶನಿ ಪರಮ ಯೋಗಕಾರಕರಾಗಿ ಬಹಳಷ್ಟು ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣ ಆಗುತ್ತೆ. ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಈ ತಿಂಗಳ ಅಂತ್ಯಭಾಗದಲ್ಲಿ ಅದನ್ನೆಲ್ಲ ಸಕ್ಸಸ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು, ಅದರ ಅಭಿವೃದ್ಧಿಗಳಿಗೆ ಸಮಯ ಉತ್ತಮ ಸ್ಥಿತಿಯಲ್ಲಿದೆ. ಇನ್ನು 1-1.5 ತಿಂಗಳ ನಂತರ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ, ಹೊಸ ವಾಹನ ಖರೀದಿ ಮಾಡುವಂಥದ್ದು, ಇದೆಲ್ಲ ಸೆಪ್ಟೆಂಬರ್ 2ರ ನಂತರದಲ್ಲಿ ಇನ್ನೂ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಮಾತೃವಿನ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಎಜುಕೇಷನ್, ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಒಳ್ಳೆಯ ಸಮಯ. ಈ ಗುರುಬಲ ಅನ್ನುವಂಥದ್ದು ಎಜುಕೇಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಖಂಡಿತ ಒಳ್ಳೆಯದನ್ನು ಕಾಣ್ತೀರ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಹೊಸ ಸ್ನೇಹಿತರನ್ನು ಮಾಡಿಕೊಳ್ಬೇಡಿ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಈ ಸಮಯದಲ್ಲಿ ಮಾಡಬೇಡಿ. ಆಲ್ಮೋಸ್ಟ್ ಸೆಪ್ಟೆಂಬರ್ 2ರ ತನಕ ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ. ಹಣ ಬರಬೇಕಾಗಿರುವಂಥದ್ದು ಕೂಡ ಒಂದು 15-20 ದಿನಗಳ ಕಾಲ ಸ್ವಲ್ಪ ವಿಳಂಬದ ವ್ಯವಸ್ಥೆಗಳಿರುತ್ತೆ. ಬಟ್ ಆ ನಂತರ ಅದು ಅನುಕೂಲಕ್ಕೆ ಬರುತ್ತೆ. ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ಖಂಡಿತ ಇದು ಒಳ್ಳೆಯ ಒಂದು ಗುರುಬಲ. ಮಾಂಗಲ್ಯ ಸ್ಥಾನದಲ್ಲೇ ಗುರು ಉಚ್ಚನಾಗಿದ್ದಾನೆ. ವಿವಾಹದ ಸಂಬಂಧಿತ ವಿಚಾರಗಳಿಗೆ ಶುಭ ಫಲಗಳನ್ನು ಕಾಣಬಹುದು. ದಂಪತಿಗಳ ನಡುವೆ ಸಾಮರಸ್ಯ ಮತ್ತು ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ. ಖಂಡಿತ ಅನುಕೂಲಗಳನ್ನು ಕಾಣ್ತೀರ. ಅಷ್ಟಮದಲ್ಲಿ ಕೇತು, ಈಗ ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಆಗಸ್ಟ್ 2ನೇ ತಾರೀಕಿನಿಂದ ಆ ದೋಷವೂ ಕೂಡ ಪರಿಹಾರವಾಗುತ್ತೆ. ಸರ್ಪದೋಷಗಳ ತೀವ್ರತೆ ಕಡಿಮೆ ಆಗೋದ್ರಿಂದ ಬ್ಯಾಕ್ ಪೈನ್ ಅಥವಾ ಬೆನ್ನು ಹುರಿಯ ಸಮಸ್ಯೆಗಳು, ಈ ಥರದ ಯಾವುದೇ ಸಮಸ್ಯೆಗಳಿದ್ದರೆ ಪರಿಹಾರಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಕುಜ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರೋದಕ್ಕೆ 1.5 ಮಾಸ ತೆಗೆದುಕೊಳ್ತಾನೆ. ತದನಂತರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳನ್ನು ಆರೋಗ್ಯದ ವಿಚಾರದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಭಾಗ್ಯೋದಯ, ಭಾಗ್ಯಸ್ಥಾನದಲ್ಲೇ ಶುಕ್ರನ ಸಂಚಾರ ಆಗುವಂಥದ್ದು ಅಭಿವೃದ್ಧಿಗಳಿಗೆ ಬಹಳ ಒಳ್ಳೆಯದು. ಶುಕ್ರ ಇನ್ನು 2 ಮಾಸಗಳ ಕಾಲ ಅವನ ಸಂಚಾರ ಮಕರ ರಾಶಿಯವರಿಗೆ ತುಂಬ ಉತ್ತಮ ಸ್ಥಿತಿಯಲ್ಲಿದೆ.
ಯಾವುದೇ ಉದ್ಯೋಗದ ಪರಿವರ್ತನೆಗಳಿದ್ದರೆ ಖಂಡಿತವಾಗ್ಲೂ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೆಪ್ಟೆಂಬರ್ 2ನೇ ತಾರೀಕಿನಿಂದ ಅಂದರೆ 1 ಮಾಸಗಳ ಕಾಲ ವೆಯ್ಟ್ ಮಾಡಬೇಕು. ಆಗಸ್ಟ್ ನಂತರದಲ್ಲಿ ಸೆಪ್ಟೆಂಬರಿಂದ 1 ಮಾಸಗಳ ಕಾಲ ಯಾವುದೇ ಉದ್ಯೋಗದ ಪರಿವರ್ತನೆಗಳು ಬಂದರೂ ಕೂಡ ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡ್ಕೊಳ್ಬೋದು. ಪ್ರಮೋಷನ್ಗಳನ್ನು ಕೂಡ ನಿರೀಕ್ಷೆ ಮಾಡ್ಬೋದು. ಖಂಡಿತ ಉದ್ಯೋಗದ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಪ್ರಮಾಣದ ಅಭಿವೃದ್ಧಿಯನ್ನು ಮಕರ ರಾಶಿಯವರು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಏಕಾದಶ ಲಾಭಸ್ಥಾನಾಧಿಪತಿ ಕುಜ ಷಷ್ಠದಲ್ಲಿದ್ದಾನೆ. 3, 6, 11ನೇ ಮನೆ ಕುಜನಿಗೆ ತುಂಬ ಒಳ್ಳೆಯದು. ಅದೇ ರೀತಿ ಗುರುದೃಷ್ಟಿ ಕೂಡ ಲಾಭಸ್ಥಾನದ ಮೇಲೆ ಬೀಳುವಂಥದ್ದಿರುತ್ತೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಣಕಾಸಿನ ಅನುಕೂಲಗಳನ್ನು ನೋಡ್ತೀರಾ. ಅದೇ ಪ್ರಮಾಣದಲ್ಲಿ ಸ್ವಲ್ಪ ಧನ ವ್ಯಯ ಅಂದರೆ ಖರ್ಚಾಗೋದಕ್ಕೂ ಕೂಡ ಅವಕಾಶ ಇರುತ್ತೆ. ಬಟ್ ಈ ಒಂದು ಗುರುಬಲ ಮಕರ ರಾಶಿಯವರಿಗೆ ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ 4 ವಿಚಾರಗಳಿಗೆ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕೊಡುತ್ತೆ. ಆರೋಗ್ಯದ ಬಗ್ಗೆ ದುರ್ಗಾ ಪರಮೇಶ್ವರಿಗೆ ಸಂಬಂಧಪಟ್ಟಂತಹ ಏನಾದರೂ ಪರಿಹಾರಗಳು ಅಥವಾ ದೇವರ ದರ್ಶನ, ಅಭಿಷೇಕ, ಅರ್ಚನೆ ಇಂತಹ ಸೇವೆಗಳನ್ನು ಮಾಡಿಕೊಳ್ಳೋದು ಉತ್ತಮ. ದುರ್ಗಾ ಪರಮೇಶ್ವರಿಯ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ತುಂಬ ಒಳ್ಳೆಯದಾಗತ್ತೆ. ದುರ್ಗಾ ಖಡ್ಗಮಾಲ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಮಕರ ರಾಶಿಯವರಿಗೆ ಅತಿ ಹೆಚ್ಚಿನ ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಇನ್ನು ವ್ಯಯಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ದೇವತಾ ಕಾರ್ಯಗಳು, ಪುಣ್ಯಕ್ಷೇತ್ರದ ದರ್ಶನ ಇವೆಲ್ಲದೂ ಕೂಡ ಶುಭ ಫಲ. ಪುಣ್ಯ ಸಂಪಾದನೆ ಮಾಡೋದಕ್ಕೆ, ದೇವತಾ ಕಾರ್ಯಗಳನ್ನು ಮಾಡೋದಕ್ಕೆ ಅತಿ ಉತ್ತಮವಾದಂತಹ ಸಮಯ ಆಗಿರುತ್ತೆ. ಮಕರ ರಾಶಿಯವರಿಗೆ ಗುರುವಿನ ಒಂದು ನೇರ ಅನುಗ್ರಹ ರಾಶಿಯ ಮೇಲೆ ಇರುವಂಥದ್ದು. ಅಕ್ಟೋಬರ್ ನಂತರದಲ್ಲಿ ಗುರುಬಲ ಕಳೆಯುತ್ತೆ. ಅದಕ್ಕೆ ಮುಂಚೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಅಥವಾ ಶುಭ ಕಾರ್ಯಗಳು, ವಿವಾಹದ ನಿರೀಕ್ಷೆಯಲ್ಲಿರುವಂಥವರಿಗೆ ಬಹಳ ಒಳ್ಳೆಯ ಸಮಯ ಇದು. ನಿಶ್ಚಯ ಆಗುವಂಥದ್ದು ಕೂಡ ಮುಂದೆ ಅದು ಶುಭ ಫಲಗಳನ್ನು ಕೊಡುತ್ತೆ. ಇದರ ಬಗ್ಗೆ ಮಕರ ರಾಶಿಯವರು ಹೆಚ್ಚಿನ ಗಮನ ಕೊಡುವಂಥದ್ದು ಸೂಕ್ತ. 7.5 ಮುಕ್ತಾಯ ಆಗಿರುವಂಥದ್ದು, ಗುರುಬಲ ನಡೀತಾ ಇರುವಂಥದ್ದು, ಇವೆಲ್ಲದೂ ಕೂಡ ಉತ್ತಮ ಸ್ಥಿತಿಯಲ್ಲಿದೆ. ಮಕರ ರಾಶಿಯವರು ಬಹಳಷ್ಟು ಶುಭ ಫಲಗಳನ್ನು ಕಾಣೋದಕ್ಕೆ, ಅದರಲ್ಲೂ ಈ ಮಾಸಗಳು ಆಗಸ್ಟ್ ಮತ್ತು ಸೆಪ್ಟೆಂಬರ್ 2 ಕೂಡ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಪ್ರಯತ್ನಗಳನ್ನು ಮಾಡಿದರೆ ನಿಮ್ಮ ನಿರೀಕ್ಷೆಗಳು ಖಂಡಿತವಾಗಲೂ ಹುಸಿಯಾಗೋದಿಲ್ಲ. ನಿರ್ದಿಷ್ಟವಾದ ಮತ್ತು ನಿಖರವಾದ ಒಂದು ಪರಿಹಾರ ಮತ್ತು ಪರಿವರ್ತನೆಗಳನ್ನು ಖಂಡಿತವಾಗಲೂ ಮಕರ ರಾಶಿಯವರು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.